ಈ ಹಳೆ ಹೆಸರು ಹೊಸ ಹೆಸರು ನಿಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಅನೇಕ ಸ್ಥಳಗಳ ಹೆಸರು ಬದಲಾಯಿತು. ಇತ್ತೀಚೆಗಂತೂ ಅಮಿತ್ ಶಾ ಒಂದು ಮಾತನ್ನು ಹೇಳಿದರು, ಕಾಶ್ಮೀರದ ಹೆಸರು ಬದಲು ಮಾಡ್ತೀವಿ, ಕಶ್ಯಪ ರಾಜ್ಯ ಮಾಡ್ತೀವಿ ಅಂತೇಳಿ. ನೋಡೋಣ ಯಾವ್ಯಾವ ಹೆಸರು. ಬೆಂಗಳೂರು, 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 ಮೈಸೂರು, ಮೈಸೂರು, ಮೈಸೂರು ಆಯಿತು. ಇದೆಲ್ಲ ಬ್ರಿಟಿಷರ ಕಾಲದಲ್ಲಿ ಬಂದಂಥ ಹೆಸರುಗಳು. ಕೊಡಗು, 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 ಕೊಡಗು ಇಂಗ್ಲೀಷಲ್ಲಿ ಹೇಳಿ. ಕೊಡಗು ಅಂದರೆ ಬ್ರಿಟಿಷ್ ಇಂಗ್ಲೀಷಲ್ಲಿ ಕೊಡಗು, ಕೊಡಗು, ಕೂರ್ಗ್ ಆಗೋಯ್ತು. ದಕ್ಷಿಣ ಕನ್ನಡ, ಕನ್ನಡ, ಕನ್ನಡ ಅದು ಕ್ಯಾನ್ರಾ ಆಯಿತು. ಹಂಗಾಗಿದ್ದದು. ಕೊಡಗು ಕೂರ್ಗಾಯಿತು. ಆಮೇಲೆ ವಿಜಯಪುರ, 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 ವಿಜಯಪುರ ಇದು ಅಲ್ಲಿಯ ಮುಸ್ಲಿಂ ರಾಜರುಗಳಿಂದಾಗಿ ಬಂದಿದ್ದು. ಅವ್ರಿಗೆ ವಿಜಯಪುರ ಅಂದರೆ ಬಿಜಾಪುರ ಹಂಗೆ ಮಾತಾಡ್ತಾರೆ. ಬೆಳಗಾವಿ, ಬೆಳಗಾವಿ ಆಯಿತು. ಮ್ಯಾಂಗ್ಳೂರು, ಮಂಗಳೂರು ಆಯಿತು. ಮಂಗಳೂರಿಗೆ ಬೇರೆ ಬೇರೆ ಹೆಸರಿದೆ. ಮಂಗಳೂರು, ಮಂಗಲಾಪುರಂ, ಕೌಡಾಲ್, ಒಂದು 9 ಹೆಸರಿದೆ ಮಂಗಳೂರಿಗೆ. ಕುಡ್ಲ. ಇನ್ನು ಹುಬ್ಬಳ್ಳಿ, ಹೂಬಳ್ಳಿ, ಹುಬ್ಬಳ್ಳಿ ಆಯಿತು. ಗುಲ್ಬರ್ಗ, ಇದು ಅಷ್ಟೇ ಪ್ರೊನೌನ್ಸ್ ಮಾಡೋಕ್ಕೆ ಬರೋದೇ ಚೇಂಜ್ ಆಗಿದೆ. ಕಲಬುರ್ಗಿ, ಗುಲ್ಬರ್ಗ. ವಿಜಯಪುರ, 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 ಬಿಜಾಪುರ. ಹೊಸಪೇಟೆ. ಶಿವಮೊಗ್ಗ. ಬಳ್ಳಾರಿ. ಚಿಕ್ಕಮಗಳೂರು. ತುಮಕೂರು. ರಾಮನಗರ. ಈಗ ಬೆಂಗಳೂರು ದಕ್ಷಿಣ ಅಂತ ಆಗೋದಿಲ್ಲ. ಅದು ರಾಮನಗರ ಅಂತ ಹೇಳ್ದಂಗೆ ಹೆಸರು ಇರ್ತದೆ. ಬಟ್ ಅದು ಲೋಕಸಭಾ ವ್ಯಾಪ್ತಿಗೆ ಬಂದಾಗ ಏನೋ ಬೆಂಗಳೂರು ದಕ್ಷಿಣ ಅದೇನೋ ಹಂಗೆ ಮಾಡ್ತಾಯಿದ್ದಾರೆ. ಒಟ್ಟಾರೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆ ಭಾಗ ಬೆಂಗಳೂರು ರೂರಲ್ ಅಂತಿತ್ತಲ್ಲ, ಅದು ಅರ್ಬನ್ ಅಂತ ಮಾಡ್ತಾರೆ ಅಷ್ಟೇ. ಸಿಟಿ ಆಗುತ್ತೆ. ಅದು ಸಿಟಿಯ ಒಂದು ಭಾಗ ಆಗುತ್ತೆ. ಏನು ಲಾಭ ಅಂತ ನೀವು ಕೇಳಿ ನನ್ನ ಹತ್ರ. ಏನಪ್ಪ ಅಂತಂದರೆ, ನಾಳೆ ಹೂಡಿಕೆ ಮಾಡಲಿಕ್ಕೆ ಬರ್ತಾರಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಈಗೆಲ್ಲ ಬೇರೆಯವರ ಆಕ್ಸೆಂಚರ್ ಅವರೆಲ್ಲ ಮಾಡಿದಾರಲ್ವಾ ಕಂಪನಿಗಳು ಬಂದಾಗ ಬೆಂಗಳೂರಲ್ಲಿ ಕೊಡ್ತೀವಿ, ಇದು ಬೆಂಗಳೂರು ಅಂತಾರೆ. ಅವರದ್ದು ಕಡೆ ಅದನ್ನು ಮಾಡ್ತಾರೆ. ಬೆಲೆ ಹೆಂಗಾಗ್ಬೋದು ಅರ್ಥ ಮಾಡ್ತಾರೆ ಸರ್. ಓಕೆ. ಈ ಹಳೆ ಹೆಸರು ಹೊಸ ಹೆಸರು ನಿಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಅನೇಕ ಸ್ಥಳಗಳ ಹೆಸರು ಬದಲಾಯಿತು. ಇತ್ತೀಚೆಗಂತೂ ಅಮಿತ್ ಶಾ ಒಂದು ಮಾತನ್ನು ಹೇಳಿದರು, ಕಾಶ್ಮೀರದ ಹೆಸರು ಬದಲು ಮಾಡ್ತೀವಿ, ಕಶ್ಯಪ ರಾಜ್ಯ ಮಾಡ್ತೀವಿ ಅಂತೇಳಿ. ನೋಡೋಣ ಯಾವ್ಯಾವ ಹೆಸರು. ಬೆಂಗಳೂರು, ಬೆಂಗಳೂರು, ಮೈಸೂರು ಆಯಿತು. ಇದೆಲ್ಲ ಬ್ರಿಟಿಷರ ಕಾಲದಲ್ಲಿ ಬಂದಂಥ ಹೆಸರುಗಳು. ಕೊಡಗು ಇಂಗ್ಲೀಷಲ್ಲಿ ಹೇಳಿ. ಕೊಡಗು ಅಂದರೆ ಬ್ರಿಟಿಷ್ ಇಂಗ್ಲೀಷಲ್ಲಿ ಕೊಡಗು, ಕೂರ್ಗ್ ಆಗೋಯ್ತು. ದಕ್ಷಿಣ ಕನ್ನಡ ಅದು ಕ್ಯಾನ್ರಾ ಆಯಿತು. ಹಂಗಾಗಿದ್ದದು. ಕೊಡಗು ಕೂರ್ಗಾಯಿತು. ಆಮೇಲೆ ವಿಜಯಪುರ, ಇದು ಅಲ್ಲಿಯ ಮುಸ್ಲಿಂ ರಾಜರುಗಳಿಂದಾಗಿ ಬಂದಿದ್ದು. ಅವ್ರಿಗೆ ವಿಜಯಪುರ ಅಂದರೆ ಬಿಜಾಪುರ ಹಂಗೆ ಮಾತಾಡ್ತಾರೆ. ಬೆಳಗಾವಿ ಆಯಿತು. ಮಂಗಳೂರು ಆಯಿತು. ಮಂಗಳೂರಿಗೆ ಬೇರೆ ಬೇರೆ ಹೆಸರಿದೆ. ಮಂಗಳೂರು, ಮಂಗಲಾಪುರಂ, ಕೌಡಾಲ್, ಒಂದು 9 ಹೆಸರಿದೆ ಮಂಗಳೂರಿಗೆ. ಕುಡ್ಲ. ಇನ್ನು ಹುಬ್ಬಳ್ಳಿ ಆಯಿತು. ಗುಲ್ಬರ್ಗ, ಇದು ಅಷ್ಟೇ ಪ್ರೊನೌನ್ಸ್ ಮಾಡೋಕ್ಕೆ ಬರೋದೇ ಚೇಂಜ್ ಆಗಿದೆ. ಕಲಬುರ್ಗಿ, ಗುಲ್ಬರ್ಗ. ವಿಜಯಪುರ, ಬಿಜಾಪುರ. ಹೊಸಪೇಟೆ. ಶಿವಮೊಗ್ಗ. ಬಳ್ಳಾರಿ. ಚಿಕ್ಕಮಗಳೂರು. ತುಮಕೂರು. ರಾಮನಗರ. ಈಗ ಬೆಂಗಳೂರು ದಕ್ಷಿಣ ಅಂತ ಆಗೋದಿಲ್ಲ. ಅದು ರಾಮನಗರ ಅಂತ ಹೇಳ್ದಂಗೆ ಹೆಸರು ಇರ್ತದೆ. ಬಟ್ ಅದು ಲೋಕಸಭಾ ವ್ಯಾಪ್ತಿಗೆ ಬಂದಾಗ ಏನೋ ಬೆಂಗಳೂರು ದಕ್ಷಿಣ ಅದೇನೋ ಹಂಗೆ ಮಾಡ್ತಾಯಿದ್ದಾರೆ. ಒಟ್ಟಾರೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಆ ಭಾಗ ಬೆಂಗಳೂರು ರೂರಲ್ ಅಂತಿತ್ತಲ್ಲ, ಅದು ಅರ್ಬನ್ ಅಂತ ಮಾಡ್ತಾರೆ ಅಷ್ಟೇ. ಸಿಟಿ ಆಗುತ್ತೆ. ಅದು ಸಿಟಿಯ ಒಂದು ಭಾಗ ಆಗುತ್ತೆ. ಏನು ಲಾಭ ಅಂತ ನೀವು ಕೇಳಿ ನನ್ನ ಹತ್ರ. ಏನಪ್ಪ ಅಂತಂದರೆ, ನಾಳೆ ಹೂಡಿಕೆ ಮಾಡಲಿಕ್ಕೆ ಬರ್ತಾರಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಈಗೆಲ್ಲ ಬೇರೆಯವರ ಆಕ್ಸೆಂಚರ್ ಅವರೆಲ್ಲ ಮಾಡಿದಾರಲ್ವಾ ಕಂಪನಿಗಳು ಬಂದಾಗ ಬೆಂಗಳೂರಲ್ಲಿ ಕೊಡ್ತೀವಿ, ಇದು ಬೆಂಗಳೂರು ಅಂತಾರೆ. ಅವರದ್ದು ಕಡೆ ಅದನ್ನು ಮಾಡ್ತಾರೆ. ಬೆಲೆ ಹೆಂಗಾಗ್ಬೋದು ಅರ್ಥ ಮಾಡ್ತಾರೆ ಸರ್. ಓಕೆ. ಈ ಹಳೆ ಹೆಸರು ಹೊಸ ಹೆಸರು ನಿಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಅನೇಕ ಸ್ಥಳಗಳ ಹೆಸರು ಬದಲಾಯಿತು. ಇತ್ತೀಚೆಗಂತೂ ಅಮಿತ್ ಶಾ ಒಂದು ಮಾತನ್ನು ಹೇಳಿದರು, ಕಾಶ್ಮೀರದ ಹೆಸರು ಬದಲು ಮಾಡ್ತೀವಿ, ಕಶ್ಯಪ ರಾಜ್ಯ ಮಾಡ್ತೀವಿ ಅಂತೇಳಿ. ನೋಡೋಣ
ಯಾವ್ಯಾವ ಹೆಸರು? ಬೆಂಗಳೂರು, 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 ಮೈಸೂರು, ಮೈಸೂರು, ಮೈಸೂರು ಆಯಿತು. ಇದೆಲ್ಲ ಬ್ರಿಟಿಷರ ಕಾಲದಲ್ಲಿ ಬಂದಂಥ ಹೆಸರುಗಳು. ಕೊಡಗು, 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 ಕೊಡಗು ಇಂಗ್ಲೀಷಲ್ಲಿ ಹೇಳಿ. ಕೊಡಗು ಅಂದರೆ ಬ್ರಿಟಿಷ್ ಇಂಗ್ಲೀಷಲ್ಲಿ ಕೊಡಗು, ಕೊಡಗು, ಕೂರ್ಗ್ ಆಗೋಯ್ತು. ದಕ್ಷಿಣ ಕನ್ನಡ, ಕನ್ನಡ, ಕನ್ನಡ ಅದು ಕ್ಯಾನ್ರಾ ಆಯಿತು. ಹಂಗಾಗಿದ್ದದು. ಕೊಡಗು ಕೂರ್ಗಾಯಿತು. ಆಮೇಲೆ ವಿಜಯಪುರ, 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 ವಿಜಯಪುರ ಇದು ಅಲ್ಲಿಯ ಮುಸ್ಲಿಂ ರಾಜರುಗಳಿಂದಾಗಿ ಬಂದಿದ್ದು. ಅವ್ರಿಗೆ ವಿಜಯಪುರ ಅಂದರೆ ಬಿಜಾಪುರ ಹಂಗೆ ಮಾತಾಡ್ತಾರೆ. ಬೆಳಗಾವಿ, ಬೆಳಗಾವಿ ಆಯಿತು. ಮ್ಯಾಂಗ್ಳೂರು, ಮಂಗಳೂರು ಆಯಿತು. ಮಂಗಳೂರಿಗೆ ಬೇರೆ ಬೇರೆ ಹೆಸರಿದೆ. ಮಂಗಳೂರು, ಮಂಗಲಾಪುರಂ, ಕೌಡಾಲ್, ಒಂದು 9 ಹೆಸರಿದೆ ಮಂಗಳೂರಿಗೆ. ಕುಡ್ಲ. ಇನ್ನು ಹುಬ್ಬಳ್ಳಿ, ಹೂಬಳ್ಳಿ, ಹುಬ್ಬಳ್ಳಿ ಆಯಿತು. ಗುಲ್ಬರ್ಗ, ಇದು ಅಷ್ಟೇ ಪ್ರೊನೌನ್ಸ್ ಮಾಡೋಕ್ಕೆ ಬರೋದೇ ಚೇಂಜ್ ಆಗಿದೆ. ಕಲಬುರ್ಗಿ, ಗುಲ್ಬರ್ಗ. ವಿಜಯಪುರ, 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 ಬಿಜಾಪುರ. ಹೊಸಪೇಟೆ. ಶಿವಮೊಗ್ಗ, ಶಿವಮೊಗ್ಗ. ಬಳ್ಳಾರಿ. ಚಿಕ್ಕಮಗಳೂರು. ತುಮಕೂರು. ರಾಮನಗರ. ಈಗ ಬೆಂಗಳೂರು ದಕ್ಷಿಣ ಅಂತ ಆಗೋದಿಲ್ಲ, ಅದು ರಾಮನಗರ ಅಂತ ಹೇಳ್ದಂಗೆ ಹೆಸರು ಇರ್ತದೆ. ಬಟ್ ಅದು ಲೋಕಸಭಾ ವ್ಯಾಪ್ತಿಗೆ ಬಂದಾಗ ಏನೋ ಬೆಂಗಳೂರು ದಕ್ಷಿಣ ಅದೇನೋ ಹಂಗೆ ಮಾಡ್ತಾಯಿದ್ದಾರೆ. ಒಟ್ಟಾರೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆ ಭಾಗ ಬೆಂಗಳೂರು ರೂರಲ್ ಅಂತಿತ್ತಲ್ಲ, ಅದು ಅರ್ಬನ್ ಅಂತ ಮಾಡ್ತಾರೆ ಅಷ್ಟೇ. ಸಿಟಿ ಆಗುತ್ತೆ, ಅದು ಸಿಟಿಯ ಒಂದು ಭಾಗ ಆಗುತ್ತೆ. ಏನು ಲಾಭ ಅಂತ ನೀವು ಕೇಳಿ ನನ್ನ ಹತ್ರ. ಏನಪ್ಪ ಅಂತಂದರೆ ನಾಳೆ ಹೂಡಿಕೆ ಮಾಡಲಿಕ್ಕೆ ಬರ್ತಾರಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಈಗೆಲ್ಲ ಬೇರೆಯವರ ಆಕ್ಸೆಂಚರ್ ಅವರೆಲ್ಲ ಮಾಡಿದಾರಲ್ವಾ ಕಂಪನಿಗಳು ಬಂದಾಗ ಬೆಂಗಳೂರಲ್ಲಿ ಕೊಡ್ತೀವಿ, ಇದು ಬೆಂಗಳೂರು ಅಂತಾರೆ. ಅವರದ್ದು ಕಡೆ ಅದನ್ನು ಮಾಡ್ತಾರೆ. ಬೆಲೆ ಹೆಂಗಾಗ್ಬೋದು ಅರ್ಥ ಮಾಡ್ತಾರೆ ಸರ್. ಓಕೆ, ಈ ಹಳೆಯ ಹೆಸರು ಹೊಸ ಹೆಸರು ನಿಮ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಅನೇಕ ಸ್ಥಳಗಳ ಹೆಸರು ಬದಲಾಯಿತು. ಇತ್ತೀಚೆಗಂತೂ ಅಮಿತ್ ಶಾ ಒಂದು ಮಾತನ್ನು ಹೇಳಿದರು, ಕಾಶ್ಮೀರದ ಹೆಸರು ಬದಲು ಮಾಡ್ತೀವಿ, ಕಶ್ಯಪ ರಾಜ್ಯ ಮಾಡ್ತೀವಿ ಅಂತೇಳಿ. ನೋಡೋಣ ಯಾವ್ಯಾವ ಹೆಸರು. ಬೆಂಗಳೂರು, ಮೈಸೂರು ಆಯಿತು. ಇದೆಲ್ಲ ಬ್ರಿಟಿಷರ ಕಾಲದಲ್ಲಿ ಬಂದಂಥ ಹೆಸರುಗಳು. ಕೊಡಗು, ಕೊಡಗು ಇಂಗ್ಲೀಷಲ್ಲಿ ಹೇಳಿ. ಕೊಡಗು ಅಂದರೆ ಬ್ರಿಟಿಷ್ ಇಂಗ್ಲೀಷಲ್ಲಿ ಕೊಡಗು, ಕೂರ್ಗ್ ಆಗೋಯ್ತು. ದಕ್ಷಿಣ ಕನ್ನಡ, ಕನ್ನಡ ಅದು ಕ್ಯಾನ್ರಾ ಆಯಿತು. ಹಂಗಾಗಿದ್ದದು. ಕೊಡಗು ಕೂರ್ಗಾಯಿತು. ಆಮೇಲೆ ವಿಜಯಪುರ, ಇದು ಅಲ್ಲಿಯ ಮುಸ್ಲಿಂ ರಾಜರುಗಳಿಂದಾಗಿ ಬಂದಿದ್ದು. ಅವ್ರಿಗೆ ವಿಜಯಪುರ ಅಂದರೆ ಬಿಜಾಪುರ ಹಂಗೆ ಮಾತಾಡ್ತಾರೆ. ಬೆಳಗಾವಿ ಆಯಿತು. ಮಂಗಳೂರು ಆಯಿತು. ಮಂಗಳೂರಿಗೆ ಬೇರೆ ಬೇರೆ ಹೆಸರಿದೆ. ಮಂಗಳೂರು, ಮಂಗಲಾಪುರಂ, ಕೌಡಾಲ್, ಒಂದು 9 ಹೆಸರಿದೆ ಮಂಗಳೂರಿಗೆ. ಕುಡ್ಲ.